2030 ನೀವು ಮಾಡಿದ್ರೆ ನಿಮ್ಗೆ ಅವಕಾಶ ಐತಿ. ಇಲ್ಲಾಂದ್ರೆ 3-4 ವರ್ಷ ನಮ್ಮ ಜಾತಿಗೆ ಅಂತೈತಿ, ಅದನ್ನ ಮಾಡಾಕ ಬರುದಿಲ್ಲ ಅಂತ ಹೇಳೋದು ಅವಕಾಶನೂ ಇಲ್ಲ. ಸರ್ಕಾರ ಇದನ್ನೆಲ್ಲ ಗಮನ ಇಟ್ಕೊಂಡು ಇನ್ನೂ ಇಷ್ಟು ಈಗ ಒಂದು ವಾರ ಆಯ್ತು ಕೇಂದ್ರ ಸರ್ಕಾರ ಸುತ್ತೋಲೆ ಹೊಡಿಸಲು ಸರ್ಕಾರ ಇವತ್ತಿನವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಆಗಲಿ ಉತ್ತರ ಕೊಡೋದಾಗ್ಲಿ ಕೊಡಾಕ್ ಮುಂದಾಗಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ತಕ್ಷಣ ಏನಾದ್ರು ಸುತ್ತೋಲೆ ನೋಡಿ ಸರ್ಕಾರ ಆದಷ್ಟು ಬೇಗ ಜಿಲ್ಲೆ ಮಾಡಾಕ, ವಿಂಗಡಣೆ ಮಾಡಾಕ, ವಿಭಜನೆ ಮಾಡಾಕ ಮುಂದಾಗ್ಲಿಲ್ಲ ಅಂದ್ರೆ ನಾವು ನಿರಂತರವಾಗಿ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ತಮ್ಮ ವಾಹಿನಿ ಮುಖಾಂತರ ಹೇಳ್ತೀವಿ. ಅವರ ಹೇಳ್ತಿರ್ತಾರ ಬರೀ ನಾವು ವಿಭಜನೆ ಮೊನ್ನೆ CM ಅವರು ಕೂಡ ಹೇಳಿದಾರೆ, ವಿಭಜನೆ ಮಾಡ್ತೀವಿ ಅಂತ ಹೇಳ್ಕೊತ ಹೋಗ್ತಾರ. ಇಂಥ ಉತ್ತರ ನಮ್ಗೆ ಬ್ಯಾಡ ಐತಿ. ನೀವು ಶಾಸಕರನ್ನ ಕರೆಸ್ತೀವಿ ಅಂತ ಹೇಳ್ರಿ, ಯಾವಾಗ ಶಾಸಕರನ್ನ ಕರೆಸಿದ್ರಿ? ಯಾವಾಗ ಸರ್ವಪಕ್ಷ ಸಭೆ ಮಾಡಿದಿರಿ? ಬರೀ ಹೇಳ್ಕೊತ ಹೋಗ್ತೀರಿ. ಇದರಿಂದ ನೀವು ಕಾಲಗರ್ನ ಮಾಡೋದಾಗ್ಲಿ, ನೀವು ಜಿಲ್ಲೆ ವಿಭಜನೆ ಮಾಡಕ್ ಮುಂದಾಗ್ಲಿಲ್ಲ ಅಂದ್ರೆ ನಾವು ಈ ಭಾಗದ ಜನ ಒಂದ್ ಕಾಲ ಬರುತ್ತೆ, ಅದು ದಂಗೆ ಏರುವಂತ ಸಂದರ್ಭ ಬಂದ್ರೂ ಕೂಡ ಬರ್ಬೋದು. ಈ ಭಾಗದ ಜಿಲ್ಲೆಯ ಮುಖಂಡರು ಎತ್ತಿಸ್ಕೋಬೇಕು. ಮತ್ತ ಏನ್ ನಾವು ಬೇಡಿಕೆ ಐತನ ಅದನ್ನ ಸ್ಪಂದಿಸಲಿಲ್ಲ ಅಂದ್ರೆ ನಾವು ತಾಲೂಕಾದ್ಯಂತ, ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಾಕ ರೆಡಿ ಇದ್ದೇವಿ. ಸುಮ್ಮನೆ ಹಂಗ ಏನೋ ಒಂದು ಹೇಳಬಾರ್ದು. ನಾವು ಈ ಸಂದರ್ಭದಾಗ ತಮ್ಮ ವಾಹಿನಿ ಮುಖಾಂತರ, ಮಾಧ್ಯಮ ಮುಖಾಂತರ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆಗ್ರಹ ಮಾಡ್ತೀವಿ. ಆದಷ್ಟು ಬೇಗ ನೀವು ಜಿಲ್ಲಾ ಮಾಡ್ರಂತ ನಾವು ನಮ್ಮ ಒತ್ತಾಯ.